ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತ್ಯಾಗದ ಹಾದಿ. ನನ್ನ ಮದುವೆಯ ಮಾತು. ನಾನು ಉತ್ತರ ಪ್ರದೇಶದಲ್ಲಿದ್ದಾಗ ಜನ ಸಂಜೆಯ ಹೊತ್ತು ನನ್ನನ್ನು ನೋಡಲು ಬರುತ್ತಿದ್ದರು. ನಾನು ಉಪನಿಷತ್ತುಗಳನ್ನು ಕುರಿತು ಪ್ರವಚನ ಮಾಡುತ್ತಿದ್ದೆ. ಒಂದು ದಿನ ಇಂಗ್ಲಿಷ್ ಸಾಹಿತ್ಯದ ಸ್ನಾತಕೋತ್ತರ ಪದವೀಧರೆಯೊಬ್ಬಳು ನನ್ನನ್ನು ಭೇಟಿ ಮಾಡಲು ಅವಕಾಶ ಕೋರಿದಳು. ನಾನು ಅವಳ ಹಿಂದಿನ ಜನ್ಮದ ಪತಿಯೆಂದು ಪ್ರತಿಪಾದಿಸುತ್ತಾ ಮಾತಿಗೆ ತೊಡಗಿದಳು. 2 ಗಂಟೆಗಳ ಕಾಲ ಅವಿರತವಾಗಿ ಮಾತಾಡಿ ಇದು ಇದ್ದೀತು ಎಂಬ ಸ್ಥಿತಿಗೆ ನನ್ನನ್ನು ಮುಟ್ಟಿಸಿದಳು. ಇಂಥ ಏಕಾಂತ ಭೇಟಿಯನ್ನು ಯಾರೊಂದಿಗೂ ನಾನು ಸುಮಾರು ಕಾಲದಿಂದ ಹೊಂದಿರಲಿಲ್ಲ. ನಾವು ಈ ಜನ್ಮದಲ್ಲಿಯೂ ಮದುವೆಯಾಗೋಣ ಎಂದು ನನ್ನನ್ನು ಒಪ್ಪಿಸುವ ಪ್ರಯತ್ನ ಮಾಡಿದಳು. ಆಮೇಲೆ ನಾನು ಆಕೆಯ ತಾಯಿಯೊಡನೆ ಮಾತಾಡಿದೆ. ಆಕೆಯೂ ಕೂಡ ತನ್ನ ಮಗಳ ಕಲ್ಪನೆಗೆ ಬೆಂಬಲ ನೀಡಿದಳು. ಆ ಹುಡುಗಿ ಹೇಳಿದ್ದೆಲ್ಲವೂ ಎಷ್ಟು ಆಕರ್ಷಕವಾಗಿತ್ತು ಮತ್ತು ನಾನು ಎಷ್ಟೊಂದು ಮೊದ್ದು ಎಂದರೆ ಆಕೆಯೊಡನೆ ಬದುಕುವುದು ಹೇಗಿದ್ದೀತು ಎಂದು ನನ್ನ ಮನಸ್ಸಿನಲ್ಲಿ ಕಲ್ಪನೆ ಕಾವಿಗೆ ಕೂತಿತ್ತು. ನನ್ನ ಗುರುಗಳು ಸಮ್ಮತಿ ನೀಡಿದರೆ ನನ್ನ ಅಭ್ಯಂತರವೇನೂ ಇಲ್ಲ ಎಂದು ಆ ಹುಡುಗಿಗೆ ತಿಳಿಸಿಯೂ ಬಿಟ್ಟೆ. ಇದೊಂದೇ ಸಲ ನನ್ನ ಜೀವನದಲ್ಲಿ ನಾನು ಬೇರೆಯವರೊಂದಿಗೆ ಬದುಕುವ ಬಗ್ಗೆ ಆಲೋಚಿಸಿದ್ದು. ಆಗಲೂ ಆಧ್ಯಾತ್ಮದ ಹಾದಿಯನ್ನು ಬಿಡುವ ಆಲೋಚನೆ ನನ್ನಲ್ಲಿರಲಿಲ್ಲ. ಈ ಹುಡುಗಿ ಪ್ರಸಿದ್ಧ ಮನೆತನದವಳು. ಅವಳ ಸೋದರರು ಸಂಬಂಧಿಗಳನೇಕರು ಉನ್ನತ ಸರ್ಕಾರಿ ಸ್ಥಾನಮಾನಗಳಲ್ಲಿದ್ದರು. ಎಲ್ಲರೂ ಅವಳನ್ನು ಮದುವೆಯಾಗುವಂತೆ ನನ್ನನ್ನು ಒತ್ತಾಯಿಸಿದರು. 1 ವರ್ಷದ ತನಕ ನನ್ನ ಭಾವಾವೇಗದಿಂದ ಬಲವಾಗಿ ಪ್ರಭಾವಿತನಾಗಿದ್ದೆ. ಅದೊಂದು ಕೆಟ್ಟ ಕಾಲ. ಆಶಾಭಂಗ ಹಾಗೂ ಅತೃಪ್ತಿಗಳನ್ನು ಅನುಭವಿಸಿದೆ. ಆ ಹುಡುಗಿಯಿಂದ, ಆಕೆಯ ಕುಟುಂಬ ವರ್ಗದವರಿಂದ ತುಂಬ ಪ್ರಭಾವಿತನಾಗಿದ್ದೆ. ದಿಕ್ಕೇ ತೋಚದ ಸ್ಥಿತಿಯಲ್ಲಿದ್ದೆ. ಈ ಅನುಭವವು ವೈರಾಗ್ಯದ ಹಾದಿಗೆ ಬದ್ಧನಾಗಿರುವ ಆಧ್ಯಾತ್ಮಿಕ ಪಥದ ಒಬ್ಬ ಸಾಧಕ ಹೇಗೆ ತೊಂದರೆಗೆ ಈಡಾಗಬಲ್ಲ ಮತ್ತು ಮತಿಭ್ರಾಂತನಾಗಬಲ್ಲ ಎಂಬುದನ್ನು ತಿಳಿದುಕೊಳ್ಳಲು ಸಹಾಯಕವಾಯಿತು. ಮಾರ್ಗದಲ್ಲಿ ಅನೇಕ ಅಡ್ಡಿ ಆತಂಕಗಳು ಕಾಣಿಸಿಕೊಳ್ಳುತ್ತವೆ. ಆದರೆ ಗುರುಕೃಪೆ ಹಾಗೂ ದೈವ ಕೃಪೆಗಳು ಅಡಚಣೆಗಳನ್ನು ನಿವಾರಿಸಿಕೊಂಡು ಮುನ್ನಡೆಯುವಂತೆ ಸಾಧಕನಿಗೆ ಮಾರ್ಗದರ್ಶನ ನೀಡುತ್ತವೆ ಎಂಬುದು ನನಗೆ ಮನವರಿಕೆಯಾಗಿದೆ. ಕೊನೆಗೆ ನನ್ನ ಗುರುಗಳಲ್ಲಿಗೆ ಹೋಗಿ ಸಂಗತಿಯನ್ನೆಲ್ಲ ತಿಳಿಸಿ ನಿರ್ಧಾರವನ್ನು ಅವರಿಗೇ ಬಿಟ್ಟೆ. ಅವರು ಎಂದೂ ನನ್ನ ಜೀವನವನ್ನು ನಿಯಂತ್ರಿಸಿಲ್ಲವಾದರೂ ನನಗೆ ಅಗತ್ಯವಿದ್ದಾಗಲೆಲ್ಲ ಸಲಹೆ ನೀಡುತ್ತಿದ್ದರು. ಸ್ವಲ್ಪ ಪ್ರತಿರೋಧ ಅಥವಾ ಚರ್ಚೆಯ ನಂತರ ಯಾವಾಗಲೂ ಅವರ ಸಲಹೆಯಂತೆ ನಡೆದುಕೊಳ್ಳುತ್ತಿದ್ದೆ. ಗುರುಗಳು ಹೇಳಿದರು, ಈಗಾಗಲೇ ಒಂದು ಗೊತ್ತಾದ ಕಾರ್ಯಸಾಧನೆಯಲ್ಲಿದ್ದೀಯ, ಅದನ್ನಿನ್ನೂ ನೀನು ಪೂರೈಸಿಲ್ಲ. ಪ್ರಾಪಂಚಿಕ ಬಾಂಧವ್ಯ ಹಾಗೂ ಆಧ್ಯಾತ್ಮಿಕ ಸಿದ್ಧಿಗಳೆರಡನ್ನೂ ಪರಿಶೀಲಿಸಿ ಮತ್ತು ಪರೀಕ್ಷಿಸಿ ವೈರಾಗ್ಯದ ಹಾದಿಯನ್ನು ಅನುಸರಿಸುವ ತೀರ್ಮಾನ ತೆಗೆದುಕೊಂಡ ನೀನು ಈಗ ಪ್ರಾಪಂಚಿಕ ಪ್ರಲೋಭನೆಗಳಿಗೆ ನಿನ್ನನ್ನು ಈಡು ಮಾಡಿಕೊಳ್ಳುತ್ತಿದ್ದೀಯ. ಈಗಿನ ಮನಸ್ಥಿತಿಯ ಪ್ರಭಾವದೊಳಗೆ ಉಳಿಯಲು ಪಟ್ಟು ಹಿಡಿಯುವುದಾದರೆ ನೀನು ಮತ್ತೆ ಈ ಹಾದಿಗೆ ಮರಳಿ ಬರಲು ಹಲವಾರು ಜನ್ಮಗಳೇ ಬೇಕಾಗಬಹುದು. ಈಗ ನಿರ್ಧಾರ ಮಾಡುವುದು ನಿನಗೆ ಬಿಟ್ಟದ್ದಾಗಿದೆ. ಆದರೆ ಗುರುಗಳ ಮಾತುಗಳನ್ನು ಕೇಳಿದ ಮೇಲೆ ಈ ಬಂಧನವನ್ನು ಕಿತ್ತು ಹಾಕಿ ಮರಳಿ ವೈರಾಗ್ಯ ಮಾರ್ಗದಲ್ಲಿ ಸಾಗುವುದೆಂದು ನಿರ್ಧಾರ ಮಾಡಿದೆ. ಪ್ರಸಿದ್ಧವಾದ 2 ಮಾರ್ಗಗಳಿವೆ, ವೈರಾಗ್ಯ ಮಾರ್ಗ ಹಾಗೂ ಪ್ರಪಂಚದ ವ್ಯಾಪಾರಗಳಲ್ಲಿ ತೊಡಗಿದ್ದು ನಡೆಯುವ ಕರ್ಮ ಮಾರ್ಗ. ನನ್ನದು ವೈರಾಗ್ಯ ಮಾರ್ಗ. ಯಾರೂ ಈ 2 ಮಾರ್ಗಗಳನ್ನು ತುಲನೆ ಮಾಡಿ ಒಂದು ಶ್ರೇಷ್ಠವಾದದ್ದು ಮತ್ತೊಂದು ಅಲ್ಲ ಎಂದು ಭಾವಿಸಬಾರದು. ಪ್ರಪಂಚದಲ್ಲಿದ್ದುಕೊಂಡು ಸಂಸಾರ ಮಾಡಿಕೊಂಡು ಕರ್ಮ ಮಾರ್ಗದಲ್ಲಿ ತೊಡಗುವುದನ್ನು ನಿಜಕ್ಕೂ ನಾನು ಖಂಡಿಸುತ್ತಿಲ್ಲ. ಆ ಮಾರ್ಗವು
ಜೀವನ ಸಾಧಕ ಮಾರ್ಗವಲ್ಲದೆ ಅಪಾರವಾದ ಕಾಲಾವಕಾಶದ ಅಗತ್ಯ ಇರುವಂಥದ್ದು. ವೈರಾಗ್ಯ ಮಾರ್ಗದಲ್ಲಿ ಆದರೆ ಆಧ್ಯಾತ್ಮಿಕ ಸಾಧನೆಗಳಿಗೆ ಬಹಳಷ್ಟು ಕಾಲಾವಕಾಶ ಇರುತ್ತದೆ. ಅನ್ನ, ಬಟ್ಟೆ, ವಾಸದ ಚಿಂತೆಗೆ ಅವಕಾಶ ಸೀಮಿತ. ವಿರಾಗಿ ಇಂಥ ಅಗತ್ಯಗಳಿಗೆ ಸಂಸಾರಿಗಳನ್ನು ಅವಲಂಬಿಸಬೇಕಾಗುತ್ತದೆ. ಯಾರು ಯಾವ ಮಾರ್ಗವನ್ನು ಅನುಸರಿಸುತ್ತಾರೆ ಎಂಬುದು ಮುಖ್ಯವಾಗುವುದಿಲ್ಲ. ಮುಖ್ಯವಾಗುವುದೆಂದರೆ ಪ್ರಾಮಾಣಿಕತೆ, ಶ್ರದ್ಧೆ, ಸತ್ಯಸಂಧತೆ ಹಾಗೂ ವಿನಯಶೀಲತೆ. ಇವು ಎರಡು ಮಾರ್ಗಾನುಯಾಯಿಗಳು ಹೊಂದಿರಬೇಕಾದ ಗುಣಗಳು. ಈ ನಿರ್ದಿಷ್ಟ ಘಟನೆ ನನ್ನ ಜೀವನದಲ್ಲಿ ಸ್ವಲ್ಪ ಕಿರಿಕಿರಿಯನ್ನುಂಟು ಮಾಡಿತು. ಯಾಕೆಂದರೆ ಜನ ಸ್ವಾಮಿಗಳನ್ನು ಮತ್ತು ಯೋಗಿಗಳನ್ನು ಉನ್ನತ ಪೀಠದ ಮೇಲಿಟ್ಟು ದೇವರ ಪ್ರತಿರೂಪಗಳೆಂಬಂತೆ ಅವರ ಕಡೆ ನೋಡುತ್ತಾರೆ. ಸ್ವಾಮಿಗಳಾದವರು ಸಮಾಜದಿಂದ ಹೊರಗೆ ಪ್ರಾಪಂಚಿಕವಾದ ಯಾವುದನ್ನೂ ಸಂಗ್ರಹಿಸಿ ಇಟ್ಟುಕೊಳ್ಳದೆ ಹಾಗೂ ಪ್ರಾಪಂಚಿಕವಾದ ಹಳೆಯ ಬಾಂಧವ್ಯ ಬಂಧನಗಳನ್ನು ಮನಸ್ಸಿನಲ್ಲಿ ಉಳಿಸಿಕೊಳ್ಳದೇ ಇರಬೇಕೆಂದು ನಿರೀಕ್ಷಿಸಲಾಗುತ್ತದೆ. ಇಂಥ ನಿರೀಕ್ಷಣೆಗಳಿಂದಾಗಿ ಈ ಮಾರ್ಗದಲ್ಲಿ ಬೂಟಾಟಿಕೆಯ ಬದುಕನ್ನು ನಡೆಸುತ್ತಿರುವ ಅನೇಕರನ್ನು ನಾನು ಭೇಟಿಯಾಗಿದ್ದೇನೆ. ವೈರಾಗ್ಯವು, ವಿಶೇಷತಃ ಬ್ರಹ್ಮಚರ್ಯವು ವಿರಕ್ತಿಯ ಹುಚ್ಚು ಎಂದು ಪಾಶ್ಚಾತ್ಯ ಮನಃಶಾಸ್ತ್ರಜ್ಞರು ಹೇಳುವುದನ್ನು ಕೇಳಿದ್ದೇನೆ. ಆಯ್ಕೆಯು ವ್ಯಕ್ತಿಗತವಾದುದು ಎಂಬ ಸಂಗತಿಯನ್ನು ಸೂಚಿಸುತ್ತಾ ಇನ್ನೊಂದು ಮುಖ್ಯ ವಿಚಾರವನ್ನು ಇಲ್ಲಿ ಹೇಳಬಯಸುತ್ತೇನೆ. ಬೂಟಾಟಿಕೆ ಒಂದು ದೊಡ್ಡ ಅಡಚಣೆ. ಬ್ರಹ್ಮಚರ್ಯ ಪಾಲನೆ ಮಾಡುವವರು ಒಂದು ವೇಳೆ ಆಂತರಿಕ ವ್ಯಕ್ತಿತ್ವವನ್ನು ಪರಿವರ್ತನೆ ಮಾಡಿಕೊಳ್ಳದೇ ಹೋದ ಪಕ್ಷದಲ್ಲಿ ನಿಜಕ್ಕೂ ಅದು ಅಸಹಜವಾಗುತ್ತದೆ. ಮಾನವ ಸಹಜವಾದ ಮೂಲಭಾವ ಸಂಬಂಧಗಳ ಮೇಲೆ ನಿಯಂತ್ರಣವನ್ನು ಸಾಧಿಸಲಾಗದವರು ವೈರಾಗ್ಯದ ಹಾದಿಯನ್ನು ಅನುಸರಿಸಬಾರದು. ಊಟ, ಕಾಮ, ನಿದ್ದೆ ಹಾಗೂ ಆತ್ಮ ಸಂರಕ್ಷಣೆಯತ್ತ ತುಡಿಯುವ ಮೂಲ ಪ್ರವೃತ್ತಿಗಳು ಬಹಳ ಶಕ್ತಿಯುತವಾದವು. ಅವು ಸಹಜ ಪ್ರಚೋದನೆಗಳು. ಮಾನವ ಜೀವನ ಹಾಗೂ ಸ್ವಭಾವಗಳ ಮೇಲೆ ಈ ಒಂದೊಂದು ತುಂಬ ಬಲವಾದ ಪರಿಣಾಮ ಮತ್ತು ಪ್ರಭಾವಗಳನ್ನು ಬೀರುತ್ತವೆ. ಕಾಮದ ಮೇಲೆ ಮಾತ್ರ ಇಂಥ ನಿಷೇಧ ಯಾಕಾದರೂ ಇರಬೇಕು? ಯೋಗ ಜ್ಞಾನದಲ್ಲಿ ಎಲ್ಲ ಮೂಲ ಪ್ರವೃತ್ತಿಗಳು ಆಧ್ಯಾತ್ಮಿಕ ಬೆಳವಣಿಗೆಯತ್ತ ಹರಿಯಬಿಡಲ್ಪಡುತ್ತವೆ ಮತ್ತು ನಿರ್ದೇಶಿಸಲ್ಪಡುತ್ತವೆ. ಯಾರು ಈ ತುಡಿತಗಳನ್ನು ನಿಯಂತ್ರಿಸಲು ಹಾಗೂ ಊರ್ಧ್ವಮುಖಗೊಳಿಸಲು ಶಕ್ತರಾಗುವುದಿಲ್ಲವೋ ಅಂಥವರು ಪ್ರಪಂಚದಲ್ಲಿ ಸಹಜವಾದ ರೀತಿಯಲ್ಲಿ ಇಚ್ಛಾಪೂರ್ತಿಯನ್ನು ಅನುಭವಿಸಬೇಕು. ಅವರು ವೈರಾಗ್ಯ ಮಾರ್ಗಕ್ಕಿಂತಲೂ ತಂತ್ರ ಮಾರ್ಗವನ್ನು ಅನುಸರಿಸಬಹುದು. ಈಗ ಅವರು ಈ ತುಡಿತಗಳ ಪೂರೈಕೆಯನ್ನು ಆಧ್ಯಾತ್ಮಿಕ ಅನುಭವಗಳಾಗಿ ಪರಿವರ್ತಿಸಬಲ್ಲರು. ತಮ್ಮ ಶಿಷ್ಯರ ಮೇಲೆ ಕಠಿಣವಾದ ಕಟ್ಟುಪಾಡುಗಳನ್ನು ವಿಧಿಸುವ ವಿರಾಗಿಗಳಿಂದ ಹೆಚ್ಚು ಗೊಂದಲ ಹುಟ್ಟಿಕೊಂಡಿದೆ. ಇದು ಅನೇಕ ಸಲ ಶಿಷ್ಯರನ್ನು ಪ್ರಾಮಾಣಿಕರನ್ನಾಗಿಯೂ ಬೂಟಾಟಿಕೆಯವರನ್ನಾಗಿಯೂ ಮಾಡುತ್ತದೆ. ಇಂಥ ಶಿಸ್ತು ಅಗತ್ಯವೇನು? ಬಾಹ್ಯ ಹಾಗೂ ಆಂತರಿಕ ಗೊಂದಲಗಳು ವ್ಯಕ್ತಿಯು ಆಧ್ಯಾತ್ಮದ ಹಾದಿಯಲ್ಲಿ ಇಲ್ಲವೆಂಬುದನ್ನು ಸ್ಪಷ್ಟವಾಗಿ ಸೂಚಿಸುವ ಸನ್ನೆ ಮತ್ತು ಸೂಚನೆಗಳಾಗಿವೆ. ಬೋಲೋ ಸಬ್ ಸಂತ್ ಕಿ ಜೈ.